ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕದ ರಾಜ್ಯದಲ್ಲಿ ಇತ್ತೀಚೆಗೆ ಒಂದು ಹೊಸ ಸಂಚಲನ ಮೂಡಿಸಿರ್ತಕ್ಕಂಥ ವಿಷಯ RSS ಎಂಬ 100 ವರ್ಷ ಸಂಘಟನೆ ನೋಂದಣಿ ಆಗದೇನೆ ಇವತ್ತು ತನ್ನ ಕಾರ್ಯಚಟುವಟಿಕೆ ನಡೆಸ್ತಾ ಇರ್ತಕ್ಕಂಥದ್ದು. ಇದು ಮಾನ್ಯ ಗೃಹ ಸಚಿವರಾದಮೇಲೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಆ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರವನ್ನು ಮೂಲಕ ಪ್ರಶ್ನೆಯನ್ನು ಕೇಳಿದ್ದಾರೆ. ಗೃಹ ಸಚಿವರು ಒಂದು ಜವಾಬ್ದಾರಿ ಇರ್ತಕ್ಕಂಥ ಹುದ್ದೆಯಲ್ಲಿ ಇರ್ತಕ್ಕಂಥ ಕಾರಣದಿಂದ ಈ ರಾಜ್ಯವನ್ನು ಈ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಇವತ್ತು ಮೋಹನ್ ಭಾಗವತ್ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೆ ಈ ದೇಶದ ನಿಜವಾದ ಅವ್ರ ದೇಶ ಪ್ರೇಮ ಅವರ ಬಳಿ ಇದ್ದರೆ ಮಾನ್ಯ ಗೃಹ ಸಚಿವರು ಅವರು ಉತ್ತರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಆದರೆ ಅದನ್ನು ಬಿಟ್ಟು RSSನ ಗುಲಾಮರಾಗಿರ್ತಕ್ಕಂಥ ಕೆಲವರನ್ನ ಮುಂದಿಟ್ಕೊಂಡು ಇವತ್ತು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಅವರ ಬಗ್ಗೆ ನಿಂದನೆ ಮಾಡ್ತಕ್ಕಂಥದ್ದು, ಅವರಿಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಜೀವ ಭಯದ ಧಮಕಿ ಆಗ್ತಕ್ಕಂಥ ಕೆಲಸ ಮಾಡ್ತಿರ್ತಕ್ಕಂಥದ್ದು RSSಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಇದು ನಿಮ್ಮ ನಿಜವಾದ ಧರ್ಮ ಇದನ್ನೇ ಅಂತೇಳಿ ತೋರಿಸ್ಕೊಡ್ತದೆ. ನೀವು ನಿಜವಾಗ್ಲೂ ನಿಮ್ಮ RSSನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಅವ್ರ ಶಬ್ದಗಳ ಬಳಕೆ ನೋಡಿರಿ ಹೇಗಿರುತ್ತೆ ಅಂಥೇಳಿ. ತಾವು ಫೇಸ್ಬುಕ್ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನೋಡಿರಿ RSSನ ಬೆಂಬಲಿಗರು ಯಾವ ರೀತಿ ಶಬ್ದಗಳನ್ನು ಬಳಸ್ತಾರೆ, ಯಾವ ರೀತಿ ಪದಗಳನ್ನು ಬಳಸ್ತಾರೆ. ಅವ್ರು ನಿಜವಾಗ್ಲೂ ನೀವು ದೇಶ ಸಂಸ್ಕೃತಿ ಇದನ್ನೇ ಕಲಿಸ್ತಾ ಇರ್ತಕ್ಕಂಥದ್ದು. ಮಾತನಾಡಬೇಕಾದ್ರೆ ಹೇಳ್ತೀರಿ RSS ಅಂದರೆ ಒಂದು ಸಾಂಸ್ಕೃತಿಕ ಸಂಘಟನೆ. ನಿಜವಾಗ್ಲೂ ಪ್ರತಿಯೊಬ್ಬ ಭಾರತೀಯನಿಗೆ ಗೊತ್ತು ಇದು ಸಾಂಸ್ಕೃತಿಕ ಸಂಘಟನೆ ಅಲ್ಲ, ಇದು BJPಯ ರಾಜಕೀಯ ಸಂಘಟನೆ ಅಂತೇಳಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದರೆ BJPದವ್ರು ಕೆಲವರು ಹೇಳ್ತಾರೆ ನಾನು ಕೂಡ RSS ಬಂದಿನ ಅಂತೇಳಿ. ಆದರೆ RSSನ ಸರಸಂಘ ಚಾಲಕ ಹೇಳ್ತಾನೆ ಇದು ರಾಜಕೀಯ ಸಂಘಟನೆ ಅಲ್ಲ ಅಂತ. ನಿಂಬಲ್ಲೇ ದ್ವಂದ್ವ ನೀತಿಗಳನ್ನು ಇರೋದ್ರಿಂದನೇ ಇತ್ತೀಚೆಗೆ ತಮಿಳುನಾಡು ಸರ್ಕಾರ ಈಗಾಗಲೇ RSSನ್ನು ಬ್ಯಾನ್ ಮಾಡಿದೆ. ಇವತ್ತು ನಾವು ಕೂಡ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೂಡ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ತಾವು ಕೂಡ ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದ್ರೆ ಈ RSSನ್ನು ಬ್ಯಾನ್ ಮಾಡಬೇಕು ಕರ್ನಾಟಕದಲ್ಲಂತ ಒತ್ತಾಯವನ್ನು ಮಾಡಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಈ ರಾಜ್ಯದ ಗೃಹ ಮಂತ್ರಿ ಹೋಮ್ ಮಿನಿಸ್ಟರ್ ಸಾಹೇಬ್ ಪ್ರಿಯಾಂಕ್ ಖರ್ಗೆ ಅವರಾಗ್ಯಾರ. ಅಂದಿನ ಹಿಡಿದು ಇಂದಿನವರೆಗೆ RSSನವರಲ್ಲಿ ಒಂದು ತಳಮಳ ಹುಟ್ಟಿದೆ. ಯಾಕಪ್ಪ ಅಂತಂದ್ರೆ ಇವತ್ತು ರಮೇಶ್ ಜಿಗಣಿ ಅವರು ಹೇಳ್ತಾರೆ ಪ್ರಿಯಾಂಕ್ ಖರ್ಗೆ ಅವರು ಧಮಕಿ ಕೊಡುವಂತ ಕೆಲಸ ಮಾಡತ್ತಾರ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ದಲಿತರೇ ಆಗಿರ್ಬೋದು, ಆದ್ರೆ ದಲಿತರು ಒಬ್ಬರದೇ ಕೆಲಸ ಮಾಡ್ಲಕತ್ತಿಲ್ಲ. ಈ ರಾಜ್ಯದ ಕಟ್ಟ ಕಡೆಯ ವ್ಯಕ್ತಿ ಹಾಗೂ ಕಟ್ಟ ಕಡೆಯ ಸಮಾಜದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಇವರಿಗೆ ಆಗಿ ಬರಂಗಿಲ್ಲ, ಯಾರಿಗೆ RSSನವರಿಗೆ. ಅದರ ಸಲುವಾಗಿ ಪ್ರಿಯಾಂಕ್ ಖರ್ಗೆ ಅವರ ಬಾಯನ್ನು ಹತ್ತಿಕ್ಕುವಂತ ಕೆಲಸ ಈ RSS ಅವರು ಬಿಜೆಪಿದವರು ಮಾಡ್ಲಕತ್ತಾರ. ಈಶ್ವರಪ್ಪ ಆಗಿರ್ಬೋದು, CT ರವಿ ಅವರಾಗಿರ್ಬೋದು, ನಿಮ್ಮ ಅಪ್ಪ ಮಾಡಿಲ್ಲ ನೀ ಏನು ಮಾಡ್ತೀವಿ ಅಂತ. ನಿಮ್ಮ ಅಪ್ಪ ಏನ್ ಮಾಡ್ತೀವಿ ಮೊದಲು ಅದನ್ನು ತಿಳ್ಕೊ. CT ರವಿ ಅವರೇ ಇವತ್ತಿನ ದಿವಸ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ನೀವು ಮಾತಾಡ್ಬೇಕಾಗಿತ್ತಂದ್ರೆ ಮೊದಲು ನೀವು ಸಂವಿಧಾನದ ಬಗ್ಗೆ, ನೀವು ಈ ರಾಜಕೀಯದ ಒಂದು ಅನುಭವದ ಬಗ್ಗೆ ಇಟ್ಕೊಂಡು ಮಾತಾಡ್ರಿ. ಬಾಯಿದಂದ್ರೆ ನಿಮ್ಮ ಬಾಯಿಗೆ ನಾಲಿಗೆ ಎರುಬಿಲ್ಲ ಅಂತೇಳಿ ಮನವನ್ನಂತೆ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾರ. ಈ ರಾಜ್ಯದ ಜನತೆ ಸುಮ್ಕುಂದ್ರಾಗಿಲ್ಲ. ಯಾಕಪ್ಪ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರೋದು ರಾಜ್ಯದ ಇಶ್ಯೂ ಅಲ್ಲ, ಇದು ನ್ಯಾಷನಲ್ ಇಶ್ಯೂ ಅದ. ಇದು ಈ ರಾಜ್ಯದ ಹಾಗೂ ರಾಷ್ಟ್ರದ ಏನು RSS ಅವರು ಕೋಮಗಲ್ಭ ಎಬ್ಬಿಸುವಂತ ಕೆಲಸ ಮಾಡ್ಲಕತ್ತಾರ. ಆ ಒಂದು ಹತ್ತಿಕ್ಕುವಂತ ಕೆಲಸ ಪ್ರಿಯಾಂಕ್ ಖರ್ಗೆ ಅವರು ಮಾಡ್ಲಕತ್ತಾರ. ಈ ನೆಹರು ಅವರು ಮಾಡಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಾಡಿದ್ರು ಅಂತ. ಅದು ಬಿಟ್ಟು ಮೂರನೇ ವ್ಯಕ್ತಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರು ಮಾಡ್ಲಕತ್ತಾರ. ಈ ಒಂದು ಹತ್ತಿಕ್ಕುವಂತ ಕೆಲಸ ಏನು ನೀವು BJP ಅವ್ರು ಮಾಡ್ಲಕತ್ತೀರಿ ಅದು ನಡೆಯಂಗಿಲ್ಲ. ಅವ್ರ ಜೊತೆಯಲ್ಲಿ ಕರ್ನಾಟಕದ ಮೂಲೆ ಜನ, ಭಾರತ ದೇಶದ ಮೂಲೆ ಜನ ಇವತ್ತಿನ ದಿವಸ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ನಾವೆಲ್ಲರೂ ಇದ್ದೀವಿ. ಸರ್ಕಾರಕ್ಕೆ ಹೇಳ್ತೀವಿ ಅದು ಪ್ರಿಯಾಂಕ್ ಖರ್ಗೆ ಅವರಿಗೆ ಕೂಡಲೇ ಇವರೇನು ಧಮಕಿ ಕೊಡುವಂತ RSS ಅವರು ಮತ್ತು BJPದವ್ರು ಮಾಡ್ಲಿಕ್ಕಂತಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ SPG ಫೋರ್ಸ್ ಕೊಡ್ಬೇಕನ್ನಂತೂ ಮಾತನ್ನ ಹೇಳ್ತೀನಿ. ನಾಳೆಗೆ ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗಿರೋ ಮಾತ್ರ ಸತ್ಯ ಅದ. ಅವರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಅವರಿಗೆ ಯಾಕಂದ್ರೆ ಅವರು ತಮ್ಮ ಸ್ವಂತ ಕೆಲಸ ಮಾಡತ್ತಿಲ್ಲ, ಈ ರಾಜ್ಯದ ಈ ರಾಷ್ಟ್ರದ ಕೆಲಸ ಮಾಡತ್ತಾರೆ. ಅವರಿಗೆ SPG ಫೋರ್ಸ್ ಕೊಡಬೇಕು ಅಂತೇಳಿ ನಮ್ಮ ಈ ಕಲಬುರಗಿ ಜಿಲ್ಲಾ ವತಿಯಿಂದ ನನ್ನೊಂದು ಕೋರಿಕೆ ಇದೆ.